ಈಗ ಸ್ಟೂಡೆಂಟ್ಸ್ ಎಲ್ಲರಿಗೂ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಸರ್. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಗ್ಲ್ಯಾಂಡ್ ಸಿಸ್ಟಮ್ ಗ್ರಂಥಿ ವ್ಯವಸ್ಥೆ ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನ ಮಾಡೋಣ. ಓಕೆ, ಇಂದಿನ ತರಗತಿಯಲ್ಲಿ ನಾವು ಗ್ರಂಥಿ ಎಂದರೇನು, ಅದೇ ರೀತಿ ಗ್ರಂಥಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಕಾರಗಳು, ಅದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಅಧ್ಯಯನ ಮಾಡೋಣ. ಹಾಗಾದ್ರೆ ನೋಡಿ, ಗ್ರಂಥಿ ಎಂದರೇನು? ಗ್ರಂಥಿ ಎಂದರೆ ಗ್ಲ್ಯಾಂಡ್ ಮೀನ್ಸ್ ವಾಟ್? ನೋಡಿ, ಸ್ರವಿಕೆಯಲ್ಲಿ ಭಾಗವಹಿಸ್ತಕ್ಕಂಥ ಭಾಗವೇ ಗ್ರಂಥಿ. ಓಕೆ, ಸ್ರವಿಕೆ ಆಗಬೇಕು. ಸ್ರವಿಕೆಯಲ್ಲಿ ಭಾಗವಹಿಸುವ ಆ ಒಂದು ಭಾಗವನ್ನು ಗ್ರಂಥಿ ಅಂತ ಕರೀತಾರೆ. ಸೀಕ್ರೆಷನ್ ಆಗ್ಬೇಕು ಬಾಡಿಯಲ್ಲಿ, ಮಾನವನ ದೇಹದಲ್ಲಿ ಸೀಕ್ರೆಷನ್ ಆಗ್ತಕ್ಕಂಥ ಕೆಲವೊಂದು ಭಾಗಗಳಿದಾವೆ. ಆ ಭಾಗಗಳನ್ನ ಏನು ಕರೀತಾರೆ ಸ್ನೇಹಿತರೆ? ಗ್ರಂಥಿ ಎಂದು ಕರೀತಾರೆ. ಓಕೆ, ಈ ಗ್ರಂಥಿಯಲ್ಲಿ ನೀವು ನೋಡ್ಬೋದು 3 ಪ್ರಕಾರದ ಗ್ರಂಥಿಗಳಿದೆ. ಓಕೆ, ಸೊ ಫಸ್ಟ್ ಒನ್ ಇಸ್ ನಾಳ ಗ್ರಂಥಿ ಅಂತಿದೆ. ಫಸ್ಟ್ ಒನ್ ಇಸ್ ನಾಳ ಗ್ರಂಥಿ, ನಿರ್ನಾಳ ಗ್ರಂಥಿ, ಮಿಶ್ರ ಗ್ರಂಥಿ. ಓಕೆ, ಸೊ ನಾಳ ಗ್ರಂಥಿಯನ್ನು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರೀತಾರೆ ಸ್ನೇಹಿತರೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್. ಸೊ ನಾಳ ಗ್ರಂಥಿಯಲ್ಲಿ ಈ ನಾಳ ಗ್ರಂಥಿಯು ನಾಳ ಹೊಂದಿದ್ದು ಇವುಗಳು ಕಿಣ್ವಗಳನ್ನು ಉತ್ಪಾದನೆ ಮಾಡ್ತವೆ. ಅಂತ ಗ್ರಂಥಿ ಏನಂತ ಕರೀತಾರೆ ಸ್ನೇಹಿತರೆ? ನಾಳ ಗ್ರಂಥಿ. ನೋಡಿ, ನಾಳ ಗ್ರಂಥಿ ಮೀನ್ಸ್ ನಾಳನ್ನು ಹೊಂದಿದ್ದು ಇವು ಕಿಣ್ವಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಗ್ರಂಥಿಯನ್ನ ನಾಳ ಗ್ರಂಥಿ ಅಂತ ಕರೀತಾರೆ. ಅದೇ ರೀತಿ ನಿರ್ನಾಳ ಗ್ರಂಥಿ ಮೀನ್ಸ್ ಇವು ನಾಳ ಹೊಂದಿರಲ್ಲ. ಇವು ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಮಾನವನ ರಕ್ತದಲ್ಲಿ ಏನಪ್ಪ ಅಂದ್ರೆ ಸ್ರವಿಕೆ ಮಾಡ್ತಾರೆ ಸ್ನೇಹಿತರೆ. ಅಂತ ಒಂದು ಗ್ರಂಥಿ ಏನಂತ ಕರೀತಾರೆ ಸ್ನೇಹಿತರೆ? ನಿರ್ನಾಳ ಗ್ರಂಥಿ. ಅದೇ ರೀತಿ ನಿರ್ನಾಳ ಗ್ರಂಥಿಗಳು ಹಾರ್ಮೋನ್ ಅನ್ನು ರಿಲೀಸ್ ಮಾಡ್ತಾರೆ. ಡಿಫ್ರೆನ್ಸ್ ಏನು? ನಾಳ ಗ್ರಂಥಿಗಳು ಕಿಣ್ವಗಳನ್ನು ಉತ್ಪಾದನೆ ಮಾಡಿದರೆ, ನಿರ್ನಾಳ ಗ್ರಂಥಿಗಳು ಹಾರ್ಮೋನ್ಗಳನ್ನು ಮಾತ್ರ ಉತ್ಪಾದನೆ ಮಾಡುತ್ತೆ. ಅದೇ ರೀತಿ ಮಿಶ್ರ ಗ್ರಂಥಿ ಅಂತ ಹೆಸರು. ಮಿಶ್ರ ಗ್ರಂಥಿ ಮೀನ್ಸ್ ನಾಳ ಮತ್ತು ನಿರ್ನಾಳ ಎರಡೂ ರೀತಿಯ ಲಕ್ಷಣ ಹೊಂದಿರುತ್ತೆ ಕೆಲವೊಂದು ಗ್ರಂಥಿಗಳಿದೆ. ಓಕೆ, ಪ್ಯಾನ್ಕ್ರಿಯಾಸ್ ಆಗಿರ್ಬೋದು ಅಥವಾ ನಮ್ಮ ಲಿವರ್ ಆಗಿರ್ಬೋದು, ಇವೆಲ್ಲ ಏನು ಸ್ನೇಹಿತರೆ ಮಿಶ್ರ ಗ್ರಂಥಿಗಳಿಗೆ ಉದಾಹರಣೆ. ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಈ ನಿರ್ನಾಳ ಗ್ರಂಥಿ, ಎಂಡೋಕ್ರೈನ್ ಗ್ಲ್ಯಾಂಡ್ ಸಿಸ್ಟಮ್ ಅಂತಿದೆ, ಅದರ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ನೋಡಿ ನೀವು ಗ್ರಂಥಿಗಳ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಕೇಳಿರ್ತದೆ. ಓಕೆ, ಸೊ ನೆಕ್ಸ್ಟ್ ನೋಡಿ ನಿರ್ನಾಳ ಗ್ರಂಥಿ. ಸೊ ಈ ನಿರ್ನಾಳ ಗ್ರಂಥಿಯಲ್ಲಿ ಬಂದಾಗ ಈ ನಿರ್ನಾಳ ಗ್ರಂಥಿಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಖೆಗೆ ಏನಂತ ಕರೀತಾರೆ ಅಂತ ಕೇಳಿದವರು. ಸೊ ಅದನ್ನ ಎಂಡೋಕ್ರೈನಾಲಜಿ ಅಂತ ಕರೀತಾರೆ. ಎಂಡೋಕ್ರೈನಾಲಜಿ ಅಂತ ಕರೀತಾರೆ. ಈ ನಿರ್ನಾಳ ಗ್ರಂಥಿಯಲ್ಲಿ ಅಂದಾಗ ಮೊದಲನೇದಾಗಿ ಮಾನವನ ಮೆದುಳಿನಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ಗ್ರಂಥಿಗಳಿದಾವೆ ಸ್ನೇಹಿತರೆ. ಮಾನವನ ಮೆದುಳಿನ ಭಾಗದಲ್ಲಿ 3 ಗ್ರಂಥಿಗಳು ಕಂಡು ಬರ್ತವೆ ಸ್ನೇಹಿತರೆ. ಒಂದು ಪೀನಿಯಲ್ ಗ್ಲ್ಯಾಂಡು, ಹೈಪೋಥಲಾಮಸ್ಸು, ಅದೇ ರೀತಿ ಪಿಟ್ಯೂಟರಿ. ಇವು 3 ಏನಪ್ಪ ಅಂದ್ರೆ ಗ್ರಂಥಿಗಳೇನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಂಥಿ. ಸೊ ಎಲ್ಲಿ ಕಂಡು ಬರ್ತವೆ ಸ್ನೇಹಿತರೆ ಈ ಗ್ರಂಥಿಗಳು? ಮಾನವನ ಮೆದುಳಿನ. ಹಾಗಾದ್ರೆ ನೋಡಿ, ಮೊದಲನೇ ಗ್ರಂಥಿ ಯಾವುದಪ್ಪ ಅಂದ್ರೆ ದಟ್ ಈಸ್ ಪೀನಿಯಲ್ ಗ್ಲ್ಯಾಂಡ್ ಅಂತ. ಪೀನಿಯಲ್ ಗ್ಲ್ಯಾಂಡ್. ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಥವಾ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಯಾವುದು ಅಂದ್ರೆ ದಟ್ ಈಸ್ ಪೀನಿಯಲ್ ಗ್ಲ್ಯಾಂಡ್. ಓಕೆ, ಅತ್ಯಂತ ಚಿಕ್ಕ ಗ್ರಂಥಿ. ಅದೇ ರೀತಿ ಈ ಗ್ರಂಥಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಮಾನವನ ದೇಹದ 3ನೇ ಕಣ್ಣು ಅಂತ ಕರೀತಾರೆ ಸ್ನೇಹಿತರೆ. ಮಾನವನ ದೇಹದ 3ನೇ ಕಣ್ಣು ಆಗಿದ್ದು. ಅದೇ ರೀತಿ ಈ ಗ್ರಂಥಿಯನ್ನ ಮಾನವನ ದೇಹದ ಜೈವಿಕ ಗಡಿಯಾರ ಅಂತ ಕರೀತಾರೆ. ಬಯಾಲಜಿಕಲ್ ಕ್ಲಾಕ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ ಕರೀತಾರೆ. ಯಾವುದನ್ನ? ಪೀನಿಯಲ್ ಗ್ಲ್ಯಾಂಡ್. ಓಕೆ, ಅದೇ ರೀತಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ಮುಮ್ಮೆದುಳು. ಫಾರ್ ಬ್ರೈನ್ ಅಲ್ಲಿ ಏನಪ್ಪ ಅಂದ್ರೆ ಫಾರ್ ಬ್ರೈನ್ ಅಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಗ್ರಂಥಿ ಯಾವುದು? ದಟ್ ಈಸ್ ಪೀನಿಯಲ್ ಗ್ಲ್ಯಾಂಡ್. ಮುಮ್ಮೆದುಳಲ್ಲಿ ಕಂಡು ಬರ್ತದೆ. ಅದೇ ರೀತಿ ಈ ಗ್ರಂಥಿ ಸ್ಪೆಷಾಲಿಟಿ ಏನಂದ್ರೆ 2 ರೀತಿಯ ಹಾರ್ಮೋನ್ಗಳು ರಿಲೀಸ್ ಮಾಡುತ್ತೆ. ಸೊ ಮೊದಲನೇದಾಗಿ ಮೆಲಿಟೋನಿನ್ ಅಂತಿದೆ. ಈ ಮೆಲಿಟೋನಿನ್ ಅಂತಕ್ಕಂಥ ಗ್ರಂಥಿ ಆಕ್ಚುಲಿ ಆಕ್ಟಿವ್ ಆಗಿರೋದು ಚಿಕ್ಕ ಮಕ್ಕಳಲ್ಲಿ. ಆ ಕಾರಣಕ್ಕಾಗಿ ಚಿಕ್ಕ ಮಕ್ಕಳು ಏನಪ್ಪ ಅಂದ್ರೆ ಗಾಢ ನಿದ್ರೆಯಲ್ಲಿ ಏನಪ್ಪ ಅಂದ್ರು ಗಾಢ ನಿದ್ರೆಗೆ ಏನಪ್ಪ ಅಂದ್ರೆ ಕಾರಣ ಆಗಿರ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು? ಮೆಲಿಟೋನಿನ್. ಓಕೆ, ಆ ವ್ಯಕ್ತಿಯನ್ನು ಏನಪ್ಪ ಅಂದ್ರೆ ನಿದ್ರೆಗೆ ಏನಪ್ಪ ಜಾಗಲು ಸಹಕಾರಿಯಾಗಿರ್ತಕ್ಕಂಥ ಒಂದು ಹಾರ್ಮೋನ್. ನೆಕ್ಸ್ಟ್ ಸೆರಿಟೋನಿನ್ ಅಂತ. ಸೊ ಸೆರಿಟೋನಿನ್ ಅಂತಕ್ಕಂಥ ಹಾರ್ಮೋನ್ ಏನಪ್ಪ ಅಂದ್ರು ಮಾನವನ ಏನಪ್ಪ ಅಂದ್ರೆ ದೇಹದಲ್ಲಿ ಸಂತೋಷದ ಹಾರ್ಮೋನ್ ಅಂತ ಕರೀತಾರೆ. ಓಕೆ, ನೀವು ಯಾವುದೇ ಲೈಕ್ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಅಂತ ಎಕ್ಸಾಮ್ ಅಲ್ಲಿ ಏನಪ್ಪ ಅಂದ್ರೆ ಯಶಸ್ಸನ್ನು ಕಂಡ ತಕ್ಷಣ ಏನಪ್ಪ ಅಂದ್ರೆ ವ್ಯಕ್ತಿ ಏನಪ್ಪ ಅಂತ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಲ್ಲ, ಆ ಟೈಮಲ್ಲಿ ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂದ್ರೆ ಇಟ್ ಇಸ್ ಸೆರಿಟೋನಿನ್. ಓಕೆ, ಆಲ್ಮೋಸ್ಟ್ ನೀವು ವಿರಾಟ್ ಕೊಹ್ಲಿನ ನೋಡಿರ್ಬೋದು. ಯಾವುದೇ ಮ್ಯಾಚ್ ಗೆದ್ದ ತಕ್ಷಣ ಏನ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಸ್ನೇಹಿತರೆ ಎಕ್ಸ್ಪ್ರೆಷನ್ ತೋರಿಸ್ತಲ್ಲ, ಆ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಆ ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂದ್ರೆ ಸೆರಿಟೋನಿನ್ ಅಂತಕ್ಕಂಥ ಹಾರ್ಮೋನ್. ಸರಿ, ಈ ರೀತಿ ಏನಪ್ಪ ಅಂದ್ರೆ 2 ರೀತಿಯ ಹಾರ್ಮೋನ್ಗಳು ಪೀನಿಯಲ್ ಗ್ಲ್ಯಾಂಡ್ ಅಂತ ರಿಲೀಸ್ ಆಗ್ತದೆ. ನೆಕ್ಸ್ಟ್ ನೋಡಿದಾಗ ನೆಕ್ಸ್ಟ್ ಈಸ್ ಹೈಪೋಥಲಾಮಸ್ ಅಂತಕ್ಕಂಥ ಗ್ರಂಥಿ ಇದೆ. ಹೈಪೋಥಲಾಮಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮಾನವನ ಮೆದುಳಲ್ಲಿ ಮುಮ್ಮೆದುಳಲ್ಲಿ ಕಂಡು ಬರ್ತಕ್ಕಂಥ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಗ್ರಂಥಿ ಯಾವುದಂತ ಹೈಪೋಥಲಾಮಸ್. ಓಕೆ, ಈ ಹೈಪೋಥಲಾಮಸ್ ಗ್ಲ್ಯಾಂಡ್ ಏನಪ್ಪ ಇದು ಕೂಡ ಮಾನವನ ಮುಮ್ಮೆದುಳಲ್ಲೇ ಕಂಡು ಬರ್ತದೆ ಸ್ನೇಹಿತರೆ. ಫೋರ್ ಬ್ರೈನಲ್ಲೇ ಕಂಡು ಬರ್ತದೆ. ನೀವು ಚಿತ್ರದಲ್ಲಿ ನೋಡ್ಬೋದು. ಇದು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಮುಮ್ಮೆದುಳಲ್ಲಿ ಕಂಡು ಬರ್ತಕ್ಕಂಥ ಈ ಭಾಗ ಇದೆ. ದಿಸ್ ಇಸ್ ಹೈಪೋಥಲಾಮಸ್. ಓಕೆ, ಇಲ್ಲಿ 3 ರೀತಿ ಏನಪ್ಪ ಅಂದ್ರೆ ಥಲಾಮಸ್, ಹೈಪೋಥಲಾಮಸ್, ಎಪಿಥಲಾಮಸ್ ಅಂತ ಬರ್ತದೆ. ಇವು 3 ಏನಪ್ಪ ಅಂದ್ರೆ ಈ ಹೈಪೋಥಲಾಮಸ್ ನಿಯಂತ್ರಣದಲ್ಲಿ ಇರುತ್ತೆ ಈ ಭಾಗ. ಓಕೆ, ಇಲ್ಲಿ ನೋಡ್ಬೋದು ನೀವು ಇದೇನು ಬಟಾಣಿ ಕಾಳಿದೆಲ್ಲ, ದಿಸ್ ಇಸ್ ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆ, ಸೊ ಏನ್ ಮಾಡುತ್ತೆ ಸರ್ ಇದು? ಹೈಪೋಥಲಾಮಸ್ ಅಂತಕ್ಕಂಥ ಗ್ರಂಥಿ ಮಾನವನ ದೇಹದ ಉಷ್ಣ ನಿಯಂತ್ರಕವಾಗಿ. ಓಕೆ, ಒಳಗಡೆ ಮತ್ತು ಹೊರಗಡೆ
ಎರಡು ರೀತಿ ಏನಪ್ಪ ಅಂದ್ರೆ ಉಷ್ಣವನ್ನು ನಿಯಂತ್ರಣ ಮಾಡಲು ಏನಪ್ಪ ಅಂದ್ರೆ ಸಹಕಾರಿಯಾಗಿರ್ತಕ್ಕಂಥ ಒಂದು ಗ್ರಂಥಿ ಹೈಪೋಥಾಲಮಸ್. ಅದರಲ್ಲಿ ಥಲಾಮಸ್ ಅಂತ ಇದೆ ಸರ್. ಥಲಾಮಸ್ ಏನಪ್ಪ ಅಂದ್ರೆ ಮಾನವ ದೇಹದ ಹೊರಗಿಂದ ಇರತಕ್ಕಂಥ ಉಷ್ಣಾಂಶನ ತಡೆದರೆ ಹೈಪೋಥಾಲಮಸ್ ಒಳಗಿಂದ ಏನಪ್ಪ ಅಂದ್ರೆ ಉಷ್ಣ ನಿಯಂತ್ರಕವಾಗಿ ಕಾರ್ಯವನ್ನು ಮಾಡ್ತಾರೆ ಸರ್. ಓಕೆ, ಅದೇ ರೀತಿ ಈ ಗ್ಲ್ಯಾಂಡ್ ಅನ್ನ ಏನಂತ ಕರೀತಾರಪ್ಪ ಅಂದ್ರೆ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಸರ್. ಆಕ್ಚುಲಿ ಮಾಸ್ಟರ್ ಗ್ಲ್ಯಾಂಡ್ ಅಂದಾಗ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಸರ್. ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಆದರೆ ಪಿಟ್ಯೂಟರಿ ಗ್ಲ್ಯಾಂಡ್ ಕೂಡ ಏನಪ್ಪ ಅಂದ್ರೆ ನಿಯಂತ್ರಣ ಮಾಡತಕ್ಕಂಥ ಏಕೈಕ ಗ್ರಂಥಿ ಯಾವುದು ಅಂದ್ರೆ ದಟ್ ಇಸ್ ಹೈಪೋಥಾಲಮಸ್ ಅಂತಕ್ಕಂಥ ಗ್ರಂಥಿ. ಆ ಕಾರಣಕ್ಕಾಗಿ ಇದನ್ನ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಸರ್. ಓಕೆ, ಏನ್ ಕಾರ್ಯ ಮಾಡುತ್ತೆ ಸರ್? ಇದರ ಕಾರ್ಯ ನೋಡಿ ಸ್ನೇಹಿತರೆ, ಮಾನವ ದೇಹದ ಅಂತಸ್ರಾವಕ ಮೀನ್ಸ್ ಮಾನವ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಬದಲಾವಣೆಗಳನ್ನ ಈ ನ್ಯೂರೋ ಟ್ರಾನ್ಸ್ಮಿಟರ್ ಮೂಲಕ ಏನಪ್ಪ ಅಂದ್ರೆ ಮೆಸೇಜ್ ಅಥವಾ ಸಂದೇಶಗಳನ್ನು ಕಳಿಸ್ತಕ್ಕಂಥ ಕೆಲಸ ಎಲ್ಲ ಆಗುತ್ತೆ ಹೈಪೋಥಾಲಮಸ್. ಮಾನವ ದೇಹದ ಯಾವುದೇ ರೀತಿ ಆಗಲಿ ಯಾವುದೇ ರೀತಿ ಚೇಂಜಸ್ ಆದಾಗ ಕೂಡ ಏನಪ್ಪ ಅಂದ್ರೆ ಫಸ್ಟ್ ಮೆಸೇಜ್ ಯಾರು ಕ್ಯಾರಿ ಮಾಡ್ತಾರಪ್ಪ ಅಂದ್ರೆ ಹೈಪೋಥಾಲಮಸ್ ಅಂತಕ್ಕಂಥ ಗ್ರಂಥಿ ಏನಪ್ಪ ಅಂದ್ರೆ ಆ ಮೆಸೇಜ್ ಅನ್ನು ರಿಸೀವ್ ಮಾಡುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಅಂತಸ್ರಾವಕ ವ್ಯವಸ್ಥೆಯನ್ನು ನರ ವ್ಯವಸ್ಥೆಯೊಂದಿಗೆ ಕೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ ಹೈಪೋಥಾಲಮಸ್ ಗ್ರಂಥಿ, ದಟ್ ಈಸ್ ಡೋಪಾಮೈನ್ ಅಂತಕ್ಕಂಥ ಮನುಷ್ಯ. ಈ ಡೋಪಾಮೈನ್ ಅಂತಕ್ಕಂಥ ಗ್ರಂಥಿ ಏನಪ್ಪ ಅಂದ್ರೆ ಹಾರ್ಮೋನ್ ಡೋಪಾಮೈನ್ ಅಂತಕ್ಕಂಥ ಹಾರ್ಮೋನ್ ಪ್ರಾಪರ್ ವೇದಾಗ ರಿಲೀಸ್ ಆದಾಗ ಆ ವ್ಯಕ್ತಿ ಏನಪ್ಪ ಅಂದ್ರೆ ಓದಲು ಬರೆಯಲು ಅಥವಾ ಯಾವುದೇ ಆಕ್ಟಿವಿಟಿಯಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಒಂದು ಹಾರ್ಮೋನ್ ದಟ್ ಈಸ್ ಡೋಪಾಮೈನ್ ಅನ್ನು ರಿಲೀಸ್ ಮಾಡುತ್ತೆ. ಈ ಡೋಪಾಮೈನ್ ಏನಪ್ಪ ಅಂದ್ರೆ ಕಡಿಮೆ ಪ್ರಮಾಣದಾಗ ಸ್ರವಿಕೆ ಆಯ್ತು ಅಂತ ತಿಳ್ಕೊರಿ, ಆ ವ್ಯಕ್ತಿಗೆ ಏನಪ್ಪ ಅಂದ್ರೆ ಡಿಸೀಸ್ ಆಗುತ್ತೆ, ದಟ್ ಈಸ್ ಪಾರ್ಕಿನ್ಸನ್ ಡಿಸೀಸ್. ಪಾರ್ಕಿನ್ಸನ್ ಡಿಸೀಸ್ ಅಂತ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳಿದ ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ ಕೇಳಿದ್ರು. ಓಕೆ, ಪಾರ್ಕಿನ್ಸನ್ ಡಿಸೀಸ್ ಏನಪ್ಪ ಅಂದ್ರೆ ಯಾವ ಒಂದು ಹಾರ್ಮೋನ್ ಕೊರತೆಯಿಂದ ಉಂಟಾಗುತ್ತೆ ಅಂತ ಕೇಳಿದ್ರು. ಸೊ ದಟ್ ಈಸ್ ಡೋಪಾಮೈನ್ ಅಂತಕ್ಕಂಥ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಹೈಪೋಥಾಲಮಸ್. ನೆಕ್ಸ್ಟ್, ಮಾನವನ ಮೆದುಳಿನಲ್ಲಿ ಕಂಡುಬರ್ತಕ್ಕಂಥ ಮೂರನೇ ಗ್ರಂಥಿ ಯಾವುದು ಅಂದಾಗ ದಟ್ ಈಸ್ ಪಿಟ್ಯೂಟರಿ ಗ್ಲ್ಯಾಂಡ್. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್. ಪ್ರತಿಯೊಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಪಿಟ್ಯೂಟರಿ ಗ್ರಂಥಿ ಬಗ್ಗೆ ಕ್ವಶನ್ ಕೇಳಿದ ಅನ್ಸುತ್ತೆ. ಓಕೆ, ಈ ಪಿಟ್ಯೂಟರಿ ಗ್ರಂಥಿ ಏನಪ್ಪ ಅಂದ್ರೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಸರ್. ಮಾಸ್ಟರ್ ಗ್ಲ್ಯಾಂಡ್ ಯಾವ ಒಂದು ಕಾರಣಕ್ಕೆ ಕರೀತಾರೆ ಅಂದಾಗ ಈ ಪಿಟ್ಯೂಟರಿ ಗ್ರಂಥಿ ಇದೆಯಲ್ಲ, ಈ ಪಿಟ್ಯೂಟರಿ ಗ್ರಂಥಿ ಏನಪ್ಪ ಅಂದ್ರೆ ಮಾನವನ ದೇಹವನ್ನು ಫುಲ್ ನಿಯಂತ್ರಣ ತಗೋತೆ. ಆ ಕಾರಣಕ್ಕೆ ಇದನ್ನ ಕರೀತಾರೆ ಸ್ನೇಹಿತರೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಸರ್. ಮಾಸ್ಟರ್ ಗ್ಲ್ಯಾಂಡ್ ಅಂತ. ಅದು ಇದು ಕೂಡ ಮಾನವನ ಮೂಮೆದುಳಲ್ಲಿ ಕಂಡುಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದೇನಪ್ಪ ಅಂದ್ರೆ ಮಾನವನ ಮೆದುಳಲ್ಲಿ ಈ ರೀತಿಯ ಬಟಾಣಿ ಏನಪ್ಪ ಅಂದ್ರೆ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಇದೆಲ್ಲ ಈ ಭಾಗವನ್ನು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕರೀತಾರೆ ಸರ್. ಪಿಟ್ಯೂಟರಿ ಗ್ಲ್ಯಾಂಡ್. ಇದ್ರ ಸುತ್ತಲೇ ಏನಪ್ಪ ಅಂದ್ರೆ ನೋಡ್ಬೋದು ಥಲಾಮಸ್, ಹೈಪೋಥಾಲಮಸ್ ಈ ರೀತಿ ಏನಪ್ಪ ಅಂದ್ರೆ. ಓಕೆ, ಸೊ ಇಲ್ಲಿ ಆಕ್ಚುಲ್ ಆಗಿ ನೋಡಿದಾಗ ಪಿಟ್ಯೂಟರಿ ಗ್ಲ್ಯಾಂಡ್ 11 ಪ್ರಕಾರದ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. 11 ಪ್ರಕಾರದ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾತನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್ ನೋಡಿ, FSH ಅಂತ ಇದೆ ಸ್ನೇಹಿತರೆ. FSH ಮೀನ್ಸ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಓಕೆ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಓಕೆ, ಇದೇನಪ್ಪ ಅಂದ್ರೆ ಏನು ಮಾಡುತ್ತೆ ಸ್ನೇಹಿತರೆ, ನಮ್ದೇನು ಲೈಂಗಿಕ ಗ್ರಂಥಿಗಳಿದಾವೆ, ಟೆಸ್ಟಿಸ್ ಅಂಡ್ ಓವರೀಸ್. ಓಕೆ, ಅಂಡಾಶಯ ಮತ್ತು ಬಿರಿಯಾನಿಗಳೇನಪ್ಪ ಅಂದ್ರೆ ಕಾರ್ಯನಿರ್ವಹಣೆಗೆ ಏನಪ್ಪ ಅಂದ್ರೆ ಸಹಕಾರಿ ಆಗಿರ್ತಕ್ಕಂಥ ಒಂದು ಹಾರ್ಮೋನ್ ಇದೆ FSH. ಆಲ್ಮೋಸ್ಟ್ ಇದು ಟೀನೇಜ್ ಅಲ್ಲಿ ಪೊಬ್ಯಾಟಿ ಲೆವೆಲ್ ಅಂತ ಇರ್ತಾರೆ. ಆ ಏಜ್ ಅಲ್ಲಿ ಏನಪ್ಪ ಅಂದ್ರೆ ಇದು ಫುಲ್ ಆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ. ಫುಲ್ ಆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ FSH, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಾರ್ಮೋನ್ ಇದೆ ADH ಅಂತ ಇದೆ ಸ್ನೇಹಿತರೆ. ಇದನ್ನ ವ್ಯಾಸೋಪ್ರೆಸಿನ್ ಅಂತ ಕರೀತಾರೆ. ಲೈಕ್ ನೀವು ರೀಸೆಂಟ್ಲಿ BO ಎಕ್ಸಾಮ್ ಕ್ವಶನ್ಸ್ ಕೇಳಿದಾರೆ. ಓಕೆ, ಏನಂತ ಕೇಳಿದಪ್ಪ ಅಂದ್ರೆ ADH ಅಂತಕ್ಕಂಥ ಹಾರ್ಮೋನ್ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ವ್ಯಾಸೋಪ್ರೆಸಿನ್ ಅಂತ ಸ್ನೇಹಿತರೆ. ವ್ಯಾಸೋಪ್ರೆಸಿನ್ ಅಂತ ಕರೀತಾರೆ. ಎಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ಇದು ಮಾನವನ ಏನಪ್ಪ ಅಂದ್ರೆ ಕಿಡ್ನಿ ಇದೆಲ್ಲ ಆಂಟಿಡ್ಯೂರೆಟಿಕ್ ಹಾರ್ಮೋನ್. ಇದು ಮೂತ್ರಜನಕ ಮಾನವನ ಕಿಡ್ನಿ ಮೇಲ್ಭಾಗ ಕಂಡು ಬರುತ್ತೆ ಸ್ನೇಹಿತರೆ. ಯಾವುದು? ಈ ಒಂದು ಹಾರ್ಮೋನ್. ಈ ADH ಅಂತಕ್ಕಂಥ ಹಾರ್ಮೋನ್ ಯಾವುದರ ಅಂಡರ್ ಇರುತ್ತೆ ಸ್ನೇಹಿತರೆ? ಇದು ಪಿಟ್ಯೂಟರಿ ಗ್ಲ್ಯಾಂಡ್. ADH ಅಂತಕ್ಕಂಥ ಇದು ಆಕ್ಚುಲಿ ಹಾರ್ಮೋನ್ ಇದೆ. ಓಕೆ, ಎಲ್ಲಿ ಕಂಡು ಬರುತ್ತೆ? ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ನಿಯಂತ್ರಣದಲ್ಲಿ ಕಂಡು ಬರುತ್ತೆ. ಏನ್ ಕಾರ್ಯ ಮಾಡುತ್ತೆ ಇದು ಮೂತ್ರಜನಕಾಂಗಗಳಿಂದ ನೀರನ್ನು ಮರು ಹೀರಿಕೊಳ್ಳಲು ಸಹಕಾರಿಯಾಗಿರ್ತಕ್ಕಂಥ ಒಂದು ಹಾರ್ಮೋನ್ ಇದೆ, ನಾಟ್ ಗ್ಲ್ಯಾಂಡ್. ಓಕೆ, ಹಾರ್ಮೋನ್ ಇದೆ. ಸೊ ಏನ್ ಮಾಡುತ್ತೆ ಇದು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ವಾಟರ್ನ ಅಬ್ಸರ್ವ್ ಮಾಡಿ ಏನಪ್ಪ ಅಂದ್ರೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ನೀರಿನ ಅಂಶವನ್ನು ಒದಗಿಸ್ತಕ್ಕಂಥ ಕಾರ್ಯ ಮಾಡತಕ್ಕಂಥ ಹಾರ್ಮೋನ್ ಯಾವುದು ಅಂತ ದಟ್ ಈಸ್ ADH, ಆಂಟಿ ಡ್ಯೂರೆಟಿಕ್ ಹಾರ್ಮೋನ್ ಅಥವಾ ವ್ಯಾಸೋಪ್ರೆಸಿನ್ ಅಂತ ಹೇಳ್ತಾರೆ. ವ್ಯಾಸೋಪ್ರೆಸಿನ್. ಇನ್ನೊಂದು ಕಾರ್ಯ ಏನಪ್ಪ ಅಂದ್ರೆ ADH ಏನಪ್ಪ ಅಂದ್ರೆ ಮಾನವನ ಮೂತ್ರಕೋಶದಲ್ಲಿ, ಓಕೆ, ಬ್ಲಾಡರ್ ಏನು ಸ್ಟೋರ್ ಆಗುತ್ತಿಲ್ಲ ಮೂತ್ರ, ಅದರ ಪ್ರಮಾಣವನ್ನು ಕೂಡ ಡಿಟರ್ಮೈನ್ ಮಾಡ್ತಕ್ಕಂಥ ಕಾರ್ಯ. ಓಕೆ, ಅದು ಕೂಡ ADH ಮಾಡ್ಕೊಂಡು ಆಂಟಿ ಡ್ಯೂರೆಟಿಕ್ ಹಾರ್ಮೋನ್. ಓಕೆ, ನೆಕ್ಸ್ಟ್ ಮೂರನೇ ಹಾರ್ಮೋನ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಬರ್ತಕ್ಕಂಥ ಮೂರನೇ ಇಂಪಾರ್ಟೆಂಟ್ ಹಾರ್ಮೋನ್ ಯಾವುದು ಅಂದಾಗ ದಟ್ ಈಸ್ LTH ಅಂತಕ್ಕಂಥ ಹಾರ್ಮೋನ್. LTH ಲ್ಯೂಟೋಟ್ರೋಫಿಕ್ ಹಾರ್ಮೋನ್ ಅಂತ ಕರೀತಾರೆ. ನೋಡ್ಬೋದು ನೀವು, LTH ಮೀನ್ಸ್ ಲ್ಯೂಟೋಟ್ರೋಫಿಕ್ ಹಾರ್ಮೋನ್ ಅಥವಾ ಇದನ್ನ ಪ್ರೋಲ್ಯಾಕ್ಟಿನ್ ಅಂತ ಕರೀತಾರೆ.
ಪ್ರೊಲ್ಯಾಕ್ಟಿನ್ ಏನು ಮಾಡುತ್ತೆ ಸ್ನೇಹಿತರೆ ಇದು ಇದು ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಹೆಣ್ಣು ಮಕ್ಕಳು ಏನಪ್ಪ ಅಂದ್ರೆ ಅಥವಾ ಈ ಪ್ರಾಣಿಗಳಲ್ಲಿ ಏನಪ್ಪ ಅಂದ್ರೆ ಸ್ತನ ಗ್ರಂಥಿಗಳಲ್ಲಿ ಹಾಲು ಉತ್ಪಾದನೆ ಮಾಡಲು ಸಹಕಾರಿಯಾಗಿರ್ತಕ್ಕಂಥ ಗ್ರಂಥಿ ಯಾವುದು ಅಂತ ದಟ್ ಈಸ್ LTH. ಇಲ್ಲಿ ನೋಡ್ಬೋದು ಸ್ತನ ಗ್ರಂಥಿಯಿಂದ ಹಾಲು ಉತ್ಪಾದನೆಗೆ ಸಹಕಾರಿಯಾಗಿರ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು ಅಪ್ಪ ಅಂದ್ರೆ ದಟ್ ಈಸ್ LTH ಅಂತಕ್ಕಂಥ ಹಾರ್ಮೋನ್. ಓಕೆ, ಸ್ತನ ಗ್ರಂಥಿಯಿಂದ ಹಾಲು ಉತ್ಪಾದನೆ ಮಾಡಲು ಸಾಕಿ ಆ್ಯಂಡ್ ಇದು ಕೂಡ ಯಾವ್ದು ಕಂಟ್ರೋಲ್ ಇರುತ್ತೆ ಸ್ನೇಹಿತರೆ? ಪಿಟ್ಯೂಟರಿ ಗ್ಲ್ಯಾಂಡ್ ಕಂಟ್ರೋಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಹಾರ್ಮೋನ್ ಇಸ್ ಆಕ್ಸಿಟೋಸಿನ್ ಅಂತ ಇದೆ ಹಾರ್ಮೋನ್. ಆಕ್ಸಿಟೋಸಿನ್ ಇದನ್ನ ಲವ್ ಹಾರ್ಮೋನ್ ಅಂತ ಕರೀತಾರೆ ಸ್ನೇಹಿತರೆ. ಯಾವ ಹಾರ್ಮೋನು? ಲವ್ ಹಾರ್ಮೋನ್ ಅಂತ ಕರೀತಾರೆ. ಇದು ಕೂಡ ಎಕ್ಸಾಂಪಲ್ ಕೇಳಿದ್ದಾರೆ. ಯಾವ ಒಂದು ಹಾರ್ಮೋನ್ ಅನ್ನು ಲವ್ ಹಾರ್ಮೋನ್ ಅಂತ ಕರೀತಾರೆ? ದಟ್ ಈಸ್ ಆಕ್ಸಿಟೋಸಿನ್ ಅಂತ. ಸೊ ಇದು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಹೆಣ್ಮಕ್ಳು ಹೆರಿಗೆ ಸಮಯದಲ್ಲಿದ್ದಾಗ ಅವ್ರ ಸ್ನಾಯು ಏನಪ್ಪ ಸೆಳೆತ ಆಗ್ತಾ ಇರುತ್ತೆ. ಆ ಸಂಕೋಚನ ಸಹಕಾರಿ ಆಗಿಲ್ಲ ಏನಪ್ಪ ಅಂದ್ರೆ ಕಾರ್ಯ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಯಾವ್ದಂದ್ರೆ ಆಕ್ಸಿಟೋಸಿನ್. ಬಟ್ ಈ ಆಕ್ಸಿಟೋಸಿನ್ ಇತ್ತೀಚೆಗೆ ಏನಪ್ಪ ಅಂದ್ರೆ ಕೆಲವೊಂದು ಬ್ಯಾಡ್ ಇಂಟೆನ್ಷನ್ಗೆ ಯೂಸ್ ಮಾಡ್ತಿದ್ದಾರೆ ಸ್ನೇಹಿತರೆ. ಓಕೆ, ಸ್ಪೆಷಲಿ ಈ ಆಕ್ಸಿಟೋಸಿನ್ ಅಂತಕ್ಕಂಥ ಇಂಜೆಕ್ಷನ್ ಬಳಸಿ ಈ ಎಮ್ಮೆ ಆಗಿರ್ಬೋದು, ಆಕಳ ಆಗಿರ್ಬೋದು ಅಂತ ಒಂದು ಪ್ರಾಣಿಗಳಿಗೆ ಕೊಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ? ಅಲ್ಲಿ ಕೂಡ ಏನಪ್ಪ ಅಂದ್ರೆ ಅವ್ರ ಬಾಡಿಯಲ್ಲಿ ಚೇಂಜಸ್ ಆಗ್ತದೆ, ರಿಪ್ರೊಡಕ್ಷನ್ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ. ಅಂಡ್ ಹಾಲು ಉತ್ಪಾದನೆ ಕೂಡ ಮಾಡಲು ಈ ಒಂದು ಹಾರ್ಮೋನ್ ಅನ್ನ ಈ ಒಂದು ಇಂಜೆಕ್ಷನ್ ಯೂಸ್ ಮಾಡ್ತಿದ್ರು ಆಕ್ಸಿಟೋಸಿನ್. ಓಕೆ, ನೆಕ್ಸ್ಟ್ STH ಅಂತ ಇದೆ. STH ಅಂತಕ್ಕಂಥ ಹಾರ್ಮೋನ್ ದಟ್ ಈಸ್ ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನ್. ಯಾವ ಹಾರ್ಮೋನ್ ಸ್ನೇಹಿತರೆ? STH ಮೀನ್ಸ್ ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನ್. ಇದು ಮಾನವನ ದೇಹದಲ್ಲಿ ಏನಪ್ಪ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಸಹಕಾರಿಯಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದಾಗ ದಟ್ ಈಸ್ STH ಅಂತಕ್ಕಂಥ STH. ಓಕೆ, ಇಲ್ಲಿ ಡಾರ್ಫಿಸಮ್ ಅಂಡ್ ಜಿಜ್ನಾಟಿಸಮ್ ಅಂತಕ್ಕಂಥ ಎರಡು ಕಾನ್ಸೆಪ್ಟ್ ಬರ್ತದೆ ಸ್ನೇಹಿತರೆ. ಕೆಲವೊಂದು ವ್ಯಕ್ತಿ ಏನಪ್ಪ ಅಂದ್ರು ಬೇಗನೆ ಏನಪ್ಪ ಅಂದ್ರೆ ಎತ್ತರಕ್ಕೆ ಬೆಳೀತಾನೆ, ಆದರೆ ಅವ್ನ ಬುದ್ಧಿ ಏನಪ್ಪ ಅಂದ್ರೆ ಬೆಳಗಿಲ್ಲ. ಸೊ ಅದನ್ನ ಜಿಜ್ನಾಟಿಸಮ್ ಅಂತ ಕರೀತಾರೆ. ಜಿಜ್ನಾಟಿಸಮ್ ಮೀನ್ಸ್ ಆ ವ್ಯಕ್ತಿ ಎತ್ತರಕ್ಕೆ ಬೆಳೀತಾನೆ, ಆದರೆ ಒಂದು ಬುದ್ಧಿ ಮಾತ್ರ ಬೆಳೆಯುತ್ತೆ. ಅದೇ ರೀತಿ ಡಾರ್ಫಿಸಮ್ ಅಂತಿದೆ. ಡಾರ್ಫಿಸಮ್ ಮೀನ್ಸ್ ಆ ವ್ಯಕ್ತಿ ಹೈಟ್ ಬೆಳಂಗಿಲ್ಲ, ಆದರೆ ಬುದ್ಧಿ ಏನಪ್ಪ ಚೆನ್ನಾಗಿ ಬೆಳೆಯುತ್ತೆ. ಈ ರೀತಿ ಏನಪ್ಪ ಅಂದ್ರೆ ಆಗಲು ಕಾರಣ ಆಗಿರ್ತಕ್ಕಂಥ ಹಾರ್ಮೋನ್ ಯಾವ್ದಂದ್ರೆ ದಟ್ ಈಸ್ STH, ಸೊಮ್ಯಾಟೋಟ್ರೋಪಿಕ್ ಹಾರ್ಮೋನ್. ಇವೆಲ್ಲ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಹಾರ್ಮೋನ್ಗಳು. ಓಕೆ, ಬಹಳಷ್ಟು ಎಕ್ಸಾಮ್ ಅಲ್ಲಿ ಈ ಹಾರ್ಮೋನ್, ಈ ಗ್ಲ್ಯಾಂಡ್ ಬಗ್ಗೆ ಬಹಳಷ್ಟು ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇವಾಗ ಎರಡನೇ ನೆಕ್ಸ್ಟ್ ಇಂಪಾರ್ಟೆಂಟ್ ಗ್ರಂಥಿ ಯಾವ್ದು? ಥೈರಾಯ್ಡ್ ಅಂತಕ್ಕಂಥ ಗ್ರಂಥಿ ಇದೆ ಸರ್. ಥೈರಾಯ್ಡ್ ಗ್ರಂಥಿ ಮಾನವನ ಗಂಟಲಿನ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಗ್ರಂಥಿಯನ್ನ ಥೈರಾಯ್ಡ್ ಅಂತ ಕರೀತಾರೆ ಸರ್. ಅಥವಾ ಇದನ್ನ ಆಡಮ್ಸ್ ಆಪಲ್ ಅಂತ ಕರೀತಾರೆ. ಯಾವ ಆಪಲ್? ಆಡಮ್ಸ್ ಆಪಲ್ ಅಂತ ಕರೀತಾರೆ. ಅಥವಾ ಈ ಒಂದು ಗ್ರಂಥಿಯಲ್ಲಿ ಕಂಡುಬರ್ತಕ್ಕಂಥ ಹಾರ್ಮೋನ್ ಅನ್ನ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರೀತಾರೆ ಸರ್. ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರೀತಾರೆ. ಅಂಡ್ ಅದೇ ರೀತಿ ಇದರ ಆಕಾರ ನೋಡ್ಬೋದು, H ಆಕಾರ ಇದೆ. ಆ ಕಾರಣಕ್ಕೆ ಇದನ್ನ H ಆಕಾರದ ಗ್ರಂಥಿ ಅಂತ ಕರೀತಾರೆ. ಯಾವುದನ್ನ? ಥೈರಾಯ್ಡ್ ಗ್ಲ್ಯಾಂಡ್. ಹಾಗಾದ್ರೆ ಏನ್ ಮಾಡುತ್ತೆ ಸರ್ ಕಾರ್ಯ? ಓಕೆ, ಕಾರ್ಯ ನೋಡಿ ಏನ್ ಮಾಡುತ್ತೆ? ಇದು ದೇಹದ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಅದೇ ರೀತಿ ಅಯೋಡಿನ್ ಕೊರತೆಯಿಂದ ಏನಪ್ಪ ಅಂದ್ರೆ ಯಾವ ರೋಗ ಉಂಟಾಗುತ್ತೆ? ಗಳಗಂಡ ಅಂಡ್ ಕ್ರಿಟಿನಿಸಮ್ ಅಂತ ಆಗುತ್ತೆ. ಸೊ ಗಳಗಂಡ ಆಲ್ಮೋಸ್ಟ್ ವಯಸ್ಕರಲ್ಲಾಗುತ್ತೆ, ಕ್ರಿಟಿನಿಸಮ್ ಅಂತಕ್ಕಂಥ ಚಿಕ್ಕ ಮಕ್ಕಳಲ್ಲಿ ಆಗ್ತಕ್ಕಂಥ ಕಾಯಿಲೆ. ಓಕೆ, ಸೊ ಏನಪ್ಪ ಇದು ಚಯಾಪಚಯ ಕ್ರಿಯೆ ಅಂದಾಗ ಏನು? ಈ ಚಯಾಪಚಯ ಕ್ರಿಯೆ ಮೀನ್ಸ್ ಏನ್ ಮಾಡುತ್ತೆ ಇದು ಕಾರ್ಯ? ಚಯಾಪಚಯ ಕ್ರಿಯೆ ಮೀನ್ಸ್ ಯಾವುದೇ ಆಹಾರವನ್ನು ಸೇವನೆ ಮಾಡಿದಾಗ ಆಹಾರ ಏನಾಗುತ್ತೆ ಸ್ನೇಹಿತರೆ? ಕೆಮಿಕಲ್ ಸಬ್ಸ್ಟೆನ್ಸ್ ಕನ್ವರ್ಟ್ ಆಗುತ್ತೆ, ರಾಸಾಯನಿಕ ಪದಾರ್ಥ ಕನ್ವರ್ಟ್ ಆಗುತ್ತೆ. ಸೊ ಅದನ್ನ ಮಾಡಲು ಸಹಕಾರಿಯಾಗಿರ್ತಕ್ಕಂಥ ಒಂದು ಗ್ರಂಥಿ ಯಾವುದು? ದಟ್ ಇಸ್ ಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಈ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಎರಡು ಹಾರ್ಮೋನ್ ಇದೆ. ಒಂದು ಥೈರಾಕ್ಸಿನ್, ಇನ್ನೊಂದು ಟ್ರೈ ಅಯೋಡಿನ್ ಥೈರಾನಿನ್ ಅಂತಕ್ಕಂಥ ಗ್ರಂಥಿಗಳಿದೆ, ಹಾರ್ಮೋನ್ಗಳಿದೆ. ಈ ಹಾರ್ಮೋನ್ಗಳ ಸಹಾಯದಿಂದ ಏನಾಗುತ್ತೆ ಸ್ನೇಹಿತರೆ? ಮಾನವನ ದೇಹದಲ್ಲಿ ಚಯಾಪಚಯ ಕ್ರಿಯೆ ಆಗುತ್ತೆ ಸ್ನೇಹಿತರೆ. ಓಕೆ, ಅನಾಬಲಿಸಮ್, ಕೆಟಾಬಲಿಸಮ್ ಏನಪ್ಪ ಅಂದ್ರೆ ಆಗಲು ಸಹಕಾರಿಯಾಗಿರ್ತಕ್ಕಂಥ ಗ್ಲ್ಯಾಂಡ್ ಯಾವುದು ಅಂತ ದಟ್ ಇಸ್ ಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಆಕ್ಚುಲ್ ಆಗಿ ಆಗೋದು ಲಿವರ್ ಅಲ್ಲಿ, ಬಟ್ ಸೀಕ್ರೆಷನ್ ಆಗೋದು ಈ ಥೈರಾಯ್ಡ್ ಗ್ಲ್ಯಾಂಡ್ ಇದೆ. ಥೈರಾಯ್ಡ್ ಗ್ಲ್ಯಾಂಡ್ ಸೀಕ್ರೆಷನ್ ಆದಾಗ ಅವೆಲ್ಲ ಹೋಗುತ್ತೆ ಸ್ನೇಹಿತರೆ. ಈ ಎಲ್ಲ ಚಯಾಪಚಯ ಕ್ರಿಯೆ ಆಕ್ಚುಲಿ ಆಗೋದು ಲಿವರ್ ಅಲ್ಲಿ, ಬಟ್ ನಿಯಂತ್ರಣಕ್ಕೆ ಇರತಕ್ಕಂಥ ಗ್ರಂಥಿ ಯಾವುದು ಅಂತ ದಟ್ ಇಸ್ ಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಬಹಳಷ್ಟು ಎಕ್ಸಾಮ್ ಕ್ವಶನ್ ಲೈಕ್ ಎಕ್ಸಾಮ್ ಅಲ್ಲಿ ಏನಾದ್ರು ಕನ್ಫ್ಯೂಸ್ ಆಗ್ತಕ್ಕಂಥ ಕ್ವಶನ್ಸ್ ಕೇಳ್ತಾರೆ. ಚಯಾಪಚಯ ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂದ್ರೆ ಲಿವರ್ ಅಲ್ಲಿ, ಬಟ್ ಅದರ ನಿಯಂತ್ರಣ ಯಾವ ಗ್ರಂಥಿ ಒಳಪಡುತ್ತೆ ಅಂದ್ರೆ ದಟ್ ಇಸ್ ಥೈರಾಯ್ಡ್ ಗ್ಲ್ಯಾಂಡ್. ದಟ್ ಇಸ್ ಥೈರಾಯ್ಡ್. ಅಂಡ್ ಇತ್ತೀಚೆಗೆ ಏನಪ್ಪ ಥೈರಾಯ್ಡ್ ಅಂತಕ್ಕಂಥ ಒಂದು ಕಾಯಿಲೆ ಏನಪ್ಪ ಅಂದ್ರೆ ಬಹಳ ಬೇಗನೆ ಸ್ಪ್ರೆಡ್ ಆಗ್ತದೆ ಇಂಡಿಯಾದಲ್ಲಿ. ಸ್ಪೆಷಲಿ ಮ್ಯಾರಿಡ್ ವುಮೆನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಕಾಯಿಲೆ ಇದೆ. ದಟ್ ಇಸ್ ಥೈರಾಯ್ಡ್. ಓಕೆ, ನೆಕ್ಸ್ಟ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ವೆರಿ ಇಂಪಾರ್ಟೆಂಟ್. ಓಕೆ, ಇದೇನಪ್ಪ ಅಂದ್ರೆ ಕುತ್ತಿಗೆ ಬ್ಯಾಕ್ ಸೈಡ್. ಓಕೆ, ಕುತ್ತಿಗೆ ಏನಪ್ಪ ಅಂದ್ರೆ ಇದೇನು ಕುತ್ತಿಗೆ ಇದೆಲ್ಲ, ಈ ಕುತ್ತಿಗೆ ಏನಪ್ಪ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಗ್ಲ್ಯಾಂಡ್ ಅನ್ನ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ. ಸೊ ಇದು ಗ್ರಂಥಿ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಮಾನವ ದೇಹದಾಗ ಇರ್ತಕ್ಕಂಥ ಪ್ರತಿಯೊಂದು ಗ್ರಂಥಿಗಳು ಏನಪ್ಪ ಅಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ನಿಯಂತ್ರಣ. ಆದ್ರೆ ಇದು ಒಂದು ಏಕೈಕ ಗ್ರಂಥಿ ಏನಪ್ಪ ಅಂದ್ರೆ ಇದು ಪಿಟ್ಯೂಟರಿ ಗ್ರಂಥಿಯ ನಿಯಂತ್ರಣಕ್ಕೆ ಇರಲ್ಲ ಸರ್. ಪಿಟ್ಯೂಟರಿ ಗ್ರಂಥಿಯ ನಿಯಂತ್ರಣಕ್ಕೆ ಒಳಪಡದ ಏಕೈಕ ಗ್ರಂಥಿ ಯಾವುದು? ದಟ್ ಇಸ್ ಪ್ಯಾರಾಥೈರಾಯ್ಡ್. ಓಕೆ,
ಏನು ಸ್ಪೆಷಾಲಿಟಿ ಸರ್? ಸೊ ನೋಡಿ, ಇದು ಥೈರಾಯ್ಡ್ ಅಥವಾ ಕುತ್ತಿಗೆ ಹಿಂದಿನ ಭಾಗದಲ್ಲಿ ಏನಪ್ಪ ಅಂದ್ರೆ ಕಂಡುಬರುತ್ತೆ. ಓಕೆ, ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಸೊ ಹಾರ್ಮೋನ್ಗಳು ನೋಡಿ, ಎರಡು ರೀತಿಯ ಹಾರ್ಮೋನ್ಗಳು ರಿಲೀಸ್ ಮಾಡುತ್ತೆ. ಒಂದು ಪ್ಯಾರಾಥ್ ಹಾರ್ಮೋನ್ ಅಂತಿದೆ, ಇನ್ನೊಂದು ಕ್ಯಾಲ್ಸಿಟೋನಿನ್ ಅಂತಕ್ಕಂಥ ಹಾರ್ಮೋನ್. ಓಕೆ, ಸೊ ಏನು ಕಾರ್ಯ ಮಾಡುತ್ತೆ ಸರ್ ಇದು? ನೋಡಿ, ರಕ್ತ ಮತ್ತು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಯಂತ್ರಿಸಲು ಸಹಕಾರಿಯಾಗಿರ್ತಕ್ಕಂಥ ಒಂದು ಹಾರ್ಮೋನ್ ಯಾವುದಪ್ಪ ಅಂದ್ರೆ ದಟ್ ಈಸ್ ಪ್ಯಾರಾಥ್ ಹಾರ್ಮೋನ್ ಅಂಡ್ ಕ್ಯಾಲ್ಸಿಟೋನಿನ್. ಏನಾಗುತ್ತೆ ಸರ್ ಸ್ನೇಹಿತರೆ, ಇದು ಪ್ಯಾರಾಥ್ ಹಾರ್ಮೋನ್ ಅಂತಕ್ಕಂಥ ಏನು ಹಾರ್ಮೋನ್ ಇದೆಯಲ್ಲ, ರಕ್ತದಲ್ಲಿ ಈ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆದಾಗ ಹೆಚ್ಚು ಮಾಡ್ತಕ್ಕಂಥ ಕಾರ್ಯ ಯಾವುದಪ್ಪ ಅಂದ್ರೆ ಪ್ಯಾರಾಥ್ ಹಾರ್ಮೋನ್. ಅದೇ ರೀತಿ ಕ್ಯಾಲ್ಸಿಟೋನಿನ್ ಏನು ಮಾಡುತ್ತೆ ಸ್ನೇಹಿತರೆ, ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾದಾಗ ಕಡಿಮೆ ಮಾಡ್ತಕ್ಕಂಥ ಕಾರ್ಯ. ಇಟ್ ಮೀನ್ಸ್ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕಾರ್ಯ ಯಾವ್ದು ಮಾಡುತ್ತೆ? ಪ್ಯಾರಾಥೈರಾಯ್ಡ್ ಅಂತಕ್ಕಂಥ ಗ್ಲ್ಯಾಂಡ್. ಓಕೆ, ಪ್ಯಾರಾಥೈರಾಯ್ಡ್ ಅಂತಕ್ಕಂಥ ಗ್ಲ್ಯಾಂಡ್. ಸೊ ಮೇನ್ ವರ್ಕ್ ಕಾರ್ಯ ಏನಪ್ಪ ಅಂದ್ರೆ ರಕ್ತ ಮತ್ತು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಯಂತ್ರಿಸ್ತಕ್ಕಂಥ ಒಂದು ಗ್ರಂಥಿ ಯಾವುದು ಅಂತ ಕೇಳಿದ್ರು. ಸೊ ದಟ್ ಈಸ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಗ್ರಂಥಿ, ಆದರೆ ಈ ಗ್ರಂಥಿ ಕೇವಲ ಚಿಕ್ಕ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಗ್ರಂಥಿ. ದಟ್ ಈಸ್ ಥೈಮಸ್ ಅಂತಕ್ಕಂಥ ಗ್ರಂಥಿ. ಆಲ್ಮೋಸ್ಟ್ ಚಿಕ್ಕ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಗ್ರಂಥಿ. ಇಲ್ಲಿ ನೋಡ್ಬೋದು ನೀವು, ಚಿಕ್ಕ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಗ್ರಂಥಿ ಥೈಮಸ್ ಗ್ರಂಥಿ. ಸೊ ಎಲ್ಲಿ ಕಂಡುಬರುತ್ತೆ ಸ್ನೇಹಿತರೆ? ಇದು ಮಾನವನ ಏನಪ್ಪ ಅಂದ್ರೆ ಚಿಕ್ಕ ಮಕ್ಕಳ ಎದೆ ಭಾಗದಲ್ಲಿ. ಓಕೆ, ಈ ಎದೆ ಭಾಗದಲ್ಲಿ ಏನಪ್ಪ ಅಂದ್ರೆ ಈ ಥೈಮಸ್ ಅಂತಕ್ಕಂಥ ಗ್ರಂಥಿ ಕಂಡುಬರುತ್ತೆ ಸ್ನೇಹಿತರೆ, ಈ ಎದೆ ಭಾಗದಲ್ಲಿ. ಇಲ್ಲಿ ನೋಡ್ಬೋದು, ಈ ಕಡೆ ಲೆಫ್ಟ್ ರೈಟ್ ಸೈಡ್ ಏನಿದೆ ಸ್ನೇಹಿತರೆ, ಲಂಗ್ಸ್ ಶ್ವಾಸಕೋಶ ಇದೆ. ಈ ಮಧ್ಯ ಭಾಗದಲ್ಲಿ ಏನು ಕಂಡುಬರುತ್ತೆ ಇಲ್ಲ, ಇದನ್ನ ಥೈಮಸ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ಟ್ರ್ಯಾಕಿಯಾ ಇದೆ. ಓಕೆ, ಇಲ್ಲಿ ಏನಪ್ಪ ಅಂದ್ರೆ ಈ ಫುಡ್ ಪೈಪ್ ಮತ್ತು ವೆಂಟ್ ಪೈಪ್ ಇರುತ್ತೆ, ಆ ಒಂದು ಮಧ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಗ್ರಂಥಿ ಯಾವುದಪ್ಪ ಅಂದ್ರೆ ದಟ್ ಈಸ್ ಥೈಮಸ್ ಅಂತಕ್ಕಂಥ. ಸೊ ಇಲ್ಲಿ ಈ ಥೈಮಸ್ ಏನಪ್ಪ ಅಂದ್ರೆ ಥೈಮೋಸಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಮಾಡೋದು. ಥೈಮೋಸಿನ್ ಅಂತಕ್ಕಂಥ ಹಾರ್ಮೋನ್. ಈ ಥೈಮೋಸಿನ್ ಹಾರ್ಮೋನ್ ಅಲ್ಲಿ ಟಿ ಸೆಲ್ಸ್ ಅಂತ ಕಂಡುಬರುತ್ತೆ. ಟಿ ಸೆಲ್ಸ್. ಓಕೆ, ಈ ಟಿ ಕೋಶಗಳೇನಪ್ಪ ಅಂದ್ರೆ ಏನು ಉತ್ಪಾದನೆ ಮಾಡ್ಕೊಂಡು ಒಂದ್ಸರಿ ಎಕ್ಸಾಂಪಲ್ ಕೇಳಿದ ಸ್ನೇಹಿತರೆ, ಲಿಂಫೋಸೈಡ್ಗಳನ್ನು ಉತ್ಪಾದನೆ ಮಾಡೋದು. ಯಾವ ಸೈಡ್ ಸ್ನೇಹಿತರೆ? ಲಿಂಫೋಸೈಡ್. ಈ ಲಿಂಫೋಸೈಡ್ಗಳು ಏನು ಕಾರ್ಯ ಮಾಡುತ್ತಪ್ಪ ಅಂದ್ರೆ ಮಾನವನ ದೇಹದಲ್ಲಿ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿರ್ತಕ್ಕಂಥ ಒಂದು ಕೋಶ ಯಾವುದಂದ್ರೆ ಟಿ ಕೋಶ. ಈ ಟಿ ಕೋಶ ಸಹಾಯದಿಂದ ಏನಾಗುತ್ತೆ ಸ್ನೇಹಿತರೆ, ಈ ಲಿಂಫೋಸೈಡ್ ಪ್ರತಿಕ್ರಿಯೆಗಳೇನಪ್ಪ ಅಂದ್ರೆ ಉತ್ಪಾದನೆ ಆಗಲು ಸಹಕಾರಿಯಾಗಿರ್ತಕ್ಕಂಥ ಒಂದು ಗ್ರಂಥಿ ಯಾವುದು ಅಂತ ದಟ್ ಈಸ್ ಥೈಮಸ್ ಗ್ಲ್ಯಾಂಡ್. ಓಕೆ, ಯಾವ ಹಾರ್ಮೋನ್ ಅಂದಾಗ ಥೈಮೋಸಿನ್ ಅಂತಕ್ಕಂಥ ಹಾರ್ಮೋನ್ ರಿಲೀಸ್ ಆದಾಗ, ಸಿಕ್ರೇಷನ್ ಆದಾಗ ಏನಾಗುತ್ತೆ ಸ್ನೇಹಿತರೆ, ಟಿ ಕೋಶಗಳು ಉತ್ಪಾದನೆ ಆಗುತ್ತೆ. ಟಿ ಕೋಶಗಳು ಉತ್ಪಾದನೆ ಆದಾಗ ಏನಾಗುತ್ತೆ, ಮಾನವನ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ರೋಗ ನಿರೋಧಕ ಶಕ್ತಿ ಯಾವಾಗ ಹೆಚ್ಚಾಗ್ತಪ್ಪ ಅಂದ್ರೆ ದಟ್ ಈಸ್ ಲಿಂಫೋಸೈಡ್ ಪ್ರತಿಕಾಯಗಳು. ಓಕೆ, ಈ ಬಾಡಿಯಲ್ಲಿ ಇರ್ತಕ್ಕಂಥ ಆಂಟಿಜನ್ಸ್ಗಳೇನಪ್ಪ ಅಂದ್ರೆ ಹೆಚ್ಚಿಗೆ ಆಗ್ಬೇಕಾದ್ರೆ ಲಿಂಫೋಸೈಡ್ ಏನು ಮಾಡುತ್ತೆ ಸ್ನೇಹಿತರೆ, ಈ ಮಾನವ ದೇಹಕ್ಕೆ ಬಂದಿರತಕ್ಕಂಥ ಸೂಕ್ಷ್ಮ ಜೀವಿಗಳಾಗಿರೋದು ನಂಜು ಪದಾರ್ಥಗಳು ಅದನ್ನ ನಾಶ ಮಾಡ್ತಕ್ಕಂಥ ಕಾರ್ಯ ಯಾವಾಗ ಮಾಡುತ್ತೆ? ಲಿಂಫೋಸೈಡ್ಸ್. ಓಕೆ, ಸೊ ಆ ಕಾರಣಕ್ಕಾಗಿ ಈ ಗ್ರಂಥಿ ಏನಪ್ಪ ಚಿಕ್ಕ ಮಕ್ಕಳಿಗೆ ಫುಲ್ ಆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ. ಓಕೆ, ವಯಸ್ಕರಲ್ಲಿ ಈ ಗ್ರಂಥಿ ಕಂಡು ಬರೋದಿಲ್ಲ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಗ್ಲ್ಯಾಂಡ್ ದಟ್ ಈಸ್ ಅಡ್ರಿನಲ್ ಗ್ಲ್ಯಾಂಡ್ ಅಂತ. ಯಾವ ಗ್ಲ್ಯಾಂಡು? ಅಡ್ರಿನಲ್ ಗ್ಲ್ಯಾಂಡ್. ಈ ಗ್ಲ್ಯಾಂಡ್ ಬಗ್ಗೆ ಏನಪ್ಪ ಅಂದ್ರೆ ಬಹಳಷ್ಟು ಎಕ್ಸಾಂಪಲ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇರೋ. ಈ ಗ್ರಂಥಿ ಬಗ್ಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ SSC ಎಕ್ಸಾಮ್ ಅಲ್ಲಿ 2-3 ಟೈಮ್ಸ್ ಕ್ವಶನ್ಸ್ ಕೇಳಿದ್ದಾರೆ ಸ್ನೇಹಿತರೆ. ಅಡ್ರಿನಲ್ ಗ್ಲ್ಯಾಂಡ್ 2019 SSC ಫೇಸ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅಡ್ರಿನಲ್. ಸೊ ಈ ಗ್ಲ್ಯಾಂಡ್ ಅನ್ನು ಏನಂತ ಕರೀತಾರೆ ಅಂತ ಕೇಳಿದೆ SSC ಎಕ್ಸಾಮ್ ಅಲ್ಲಿ. ಓಕೆ, ಡೂ ಆರ್ ಡೈ ಗ್ಲ್ಯಾಂಡ್ ಅಂತ ಕರೀತಾರೆ ಸ್ನೇಹಿತರೆ. ಯಾವ ಗ್ಲ್ಯಾಂಡ್? ಡೂ ಆರ್ ಡೈ ಗ್ಲ್ಯಾಂಡ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು, ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅನ್ನು ರಿಲೀಸ್ ಮಾಡಿ. ತುರ್ತು ಪರಿಸ್ಥಿತಿಯಲ್ಲಿ ಕಾರ್ಯ ಮಾಡ್ತಕ್ಕಂಥ ಒಂದು ಗ್ಲ್ಯಾಂಡ್ ಯಾವುದು? ಓಕೆ, ಎಮರ್ಜೆನ್ಸಿ ಸಿಚುವೇಶನ್ ಆಗಿದ್ದಾಗ ಒಂದು ಗ್ರಂಥಿ ಆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ ಮಾನವ ದೇಹದಲ್ಲಿ, ದಟ್ ಈಸ್ ಅಡ್ರಿನಲ್ ಗ್ಲ್ಯಾಂಡ್. ಓಕೆ, ಅಥವಾ ಈ ಗ್ರಂಥಿಯನ್ನ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಹಾರ್ಮೋನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಯಾವ ಹಾರ್ಮೋನ್ ಹೇಳಿರ್ತೀವಿ ಆ ಗ್ರಂಥಿಯನ್ನು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕರೀತಾರೆ. ಅಥವಾ ಈ ಗ್ರಂಥಿಯನ್ನು ಜೀವರಕ್ಷಕದ ಗ್ರಂಥಿ ಅಂತ ಕರೀತಾರೆ. ಓಕೆ, ಏನು ಹಾರ್ಮೋನ್ ರಿಲೀಸ್ ಆಗುತ್ತಲ್ಲ ಆ ಹಾರ್ಮೋನ್ ಅನ್ನು ಜೀವರಕ್ಷಕ ಹಾರ್ಮೋನ್ ಅಂತ ಕರೀತಾರೆ. ಈ ಅಡ್ರಿನಲ್ ಗ್ಲ್ಯಾಂಡ್ ಅಲ್ಲಿ ನೋಡಿ ಎಲ್ಲಿ ಕಂಡು ಬರುತ್ತೆ ಮಾನವ ದೇಹದ, ಇಲ್ಲಿ ನೋಡ್ಬೋದು ಕಿಡ್ನಿ ಜಸ್ಟ್ ಮೇಲ್ಗಡೆ, ಕಿಡ್ನಿ ಏನಪ್ಪ ಜಸ್ಟ್ ಮೇಲ್ಗಡೆ ಇರ್ತಕ್ಕಂಥ ಈ ಭಾಗದಲ್ಲಿ ಏನಪ್ಪ ಅಂದ್ರೆ ಕಂಡು ಬರ್ತಕ್ಕಂಥ ಒಂದು ಗ್ಲ್ಯಾಂಡ್ ಯಾವುದು? ದಟ್ ಈಸ್ ಅಡ್ರಿನಲ್ ಗ್ಲ್ಯಾಂಡ್. ಓಕೆ, ಅಡ್ರಿನಲ್ ಗ್ಲ್ಯಾಂಡ್. ಓಕೆ, ಈ ಅಡ್ರಿನಲ್ ಗ್ಲ್ಯಾಂಡ್ ಏನಪ್ಪ ಅಂದ್ರೆ ಈ ಕಿಡ್ನಿದ ಏನಪ್ಪ ಅಂದ್ರೆ ಕಾರ್ಟೆಕ್ಸ್ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಮೀನ್ಸ್ ಕಿಡ್ನಿಯ ಹೊರ ಭಾಗ ಏನಿದೆಲ್ಲ ಕಾರ್ಟೆಕ್ಸ್ ಅಲ್ಲಿ ಅತಿ ಹೆಚ್ಚಾಗಿ ಪ್ರಮಾಣ ಆಲ್ಮೋಸ್ಟ್ ಈ ಕಾರ್ಟೆಕ್ಸ್ ಭಾಗದಲ್ಲಿ ಕಂಡುಬರುತ್ತೆ. ಓಕೆ, ಈ ಒಳ ಭಾಗನ ಮಿಡಲ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಸ್ಥಳ ಅಂದಾಗ ಕಿಡ್ನಿ ಆಯಿತು. ನೆಕ್ಸ್ಟ್ ಹಾರ್ಮೋನ್ಗಳು.
ಕಿಡ್ನಿ ಕೂಡ ಆಕ್ಚುಲಿ 4 to 5 ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಬಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಾರ್ಮೋನ್ಸ್ ಅಂದ್ರೆ ಕಾರ್ಟಿಸೋನ್ ಮತ್ತು ಅಡ್ರಿನಲಿನ್ ಅಂತ. ಯಾವ ಸ್ನೇಹಿತರೆ? ಕಾರ್ಟಿಸೋನ್ ಮತ್ತು ಅಡ್ರಿನಲಿನ್ ಅಂತ. ಕಾರ್ಟಿಸೋನ್ ಮತ್ತು ಅಡ್ರಿನಲಿನ್ ಏನು ಮಾಡುತ್ತೆ ಸರ್? ಕಾರ್ಟಿಸೋನ್ ಆಕ್ಚುಲಿ ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಬರ್ತಕ್ಕಂಥ ಕೆಲವೊಂದು ಸೀಕ್ರೆಷನ್ಗಳನ್ನ ಈ ಅಡ್ರಿನಲ್ ಗ್ಲ್ಯಾಂಡ್ ಏನು ಮಾಡುತ್ತೆ ಸ್ನೇಹಿತರೆ? ಎಕ್ಸೆಪ್ಟ್ ಮಾಡ್ಬೋದು. ಎಕ್ಸೆಪ್ಟ್ ಮಾಡ್ಕೊಂಡಾಗ ಇದು ಮುಂದುವರೆದು ಲಿವರಿಗೆ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ? ಕಾರ್ಟಿಸೋನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆದಾಗ ಇದು ಕೂಡ ಏನು ಮಾಡುತ್ತೆ? ಮಾನವನ ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗವನ್ನ ಡಿಟರ್ಮೈನ್ ಮಾಡುತ್ತೆ. ಚಯಾಪಚಯ ಕ್ರಿಯೆ ಇಷ್ಟು ಅಮೌಂಟ್ ಆಗಬೇಕು, ಎಷ್ಟು ಅಮೌಂಟ್ ಆಗಬೇಕು ಅದೆಲ್ಲ ಡಿಸೈಡ್ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು? ಕಾರ್ಟಿಸೋನ್ ಅಂತಕ್ಕಂಥ. ಓಕೆ, ಅದೇ ರೀತಿ ಇನ್ನೊಂದು ಹಾರ್ಮೋನ್ ಇದೆ ವೆರಿ ಇಂಪಾರ್ಟೆಂಟ್, ಅಡ್ರಿನಲಿನ್ ಅಂತ. ಅಡ್ರಿನಲ್ ಗ್ಲ್ಯಾಂಡ್ ಅಲ್ಲಿ ಅಡ್ರಿನಲಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ಆಲ್ಮೋಸ್ಟ್ ಎಂಡೇಂಜರ್ಡ್ ಸಿಚುವೇಶನ್ ಇದ್ದಾಗ, ವ್ಯಕ್ತಿ ಏನಪ್ಪ ಅಂದ್ರೆ ಅಪಾಯದ ಸ್ಥಿತಿಯಲ್ಲಿ ಇದ್ದಾಗ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಏನ್ ಮಾಡ್ತಾನೆ ವ್ಯಕ್ತಿ ಏನಪ್ಪ ಅಂದ್ರೆ ಯಾವುದೇ ಒಂದು ಬ್ಯಾಡ್ ನ್ಯೂಸ್ ಆದಾಗ ಅಥವಾ ಯಾವುದೇ ಒಂದು ಕೆಟ್ಟದಾಗಿರ್ತಕ್ಕಂಥ ನ್ಯೂಸ್ ಅನ್ನು ಕೇಳಿದ ತಕ್ಷಣ ವ್ಯಕ್ತಿ ಏನ್ ಪಡ್ತಾನೆ ಸ್ನೇಹಿತರೆ? ಭಯ ಪಡ್ತಾನೆ. ಆ ಟೈಮಿಗೆ ಏನಾಗುತ್ತೆ? ಆ ವ್ಯಕ್ತಿ ಹೃದಯ ಬಡಿತ ಹೆಚ್ಚಾಗುತ್ತೆ ಸ್ನೇಹಿತರೆ. ಆ ವ್ಯಕ್ತಿಯ ಹೃದಯ ಬಡಿತ ಹೆಚ್ಚಾಗುತ್ತೆ. ಆ ಟೈಮಲ್ಲಿ ಏನಪ್ಪ ಅಂದ್ರು ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂದ್ರೆ ದಟ್ ಈಸ್ ಅಡ್ರಿನಲಿನ್ ಅಂತ. ಅದೇ ರೀತಿ ಕೆಲವೊಂದು ವ್ಯಕ್ತಿಗಳಲ್ಲಿ ಏನಪ್ಪ ಅಂದ್ರು BP ಪ್ರಾಬ್ಲಮ್ ಇರುತ್ತೆ, ಸ್ಪೆಷಲಿ ಹಾರ್ಟ್ ಪೇಷಂಟ್ಗಳು ಏನಪ್ಪ ಅಂದ್ರು BP ಕಡಿಮೆ ಅಥವಾ ಹೆಚ್ಚಾಗ್ತದೆ. ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಹಾರ್ಮೋನ್ ಯಾವುದು? ಅಡ್ರಿನಲಿನ್. ಅದೇ ರೀತಿ ಉಸಿರಾಟ ತೊಂದರೆ, ಒಮ್ಮೆಲೆ ಏನಾಗುತ್ತೆ? ವ್ಯಕ್ತಿಗಳೇನಪ್ಪ ಅಂದ್ರೆ ಉಸಿರಾಟ ಏನಪ್ಪ ಅಂದ್ರು ಹೆಚ್ಚಾಗುತ್ತೆ. ಓಕೆ, ಪಲ್ಸ್ ರೇಟ್ ಕೂಡ ಹೆಚ್ಚಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂದ್ರೆ ದಟ್ ಈಸ್ ಅಡ್ರಿನಲಿನ್ ಅಂತಕ್ಕಂಥ ಹಾರ್ಮೋನ್. ಅಡ್ರಿನಲಿನ್ ಅಂತಕ್ಕಂಥ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ನೋಡಿ. ಕಾರ್ಟಿಸೋನ್ ಚಯಾಪಚಯ ಕ್ರಿಯೆ ವೇಗವನ್ನು ಮಾಡುತ್ತೆ, ವೇಗ ಹೆಚ್ಚು ಕಡಿಮೆ ಮಾಡುತ್ತೆ. ಅದರ ನಿಯಂತ್ರಣದ ಹಾಗೆ ಎಲ್ಲಿ ಹೋಗ್ಬೇಕು ನಾವು? ಆಗೇನು ಆಲ್ರೆಡಿ ನಾವು ಹೇಳಿದ್ದೀವಿ, ದಟ್ ಈಸ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಹೋಗ್ಬೇಕು. ಸಾರಿ, ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಹೋಗ್ಬೇಕು. ಥೈರಾಯ್ಡ್ ಗ್ಲ್ಯಾಂಡ್, ಈ ಥೈರಾಯ್ಡ್ ಗ್ಲ್ಯಾಂಡ್ ಅಂದ್ರೆ ಥೈರಾಕ್ಸಿನ್ ಮತ್ತು ಟ್ರೈಥಯೋನಿನ್ ಅಂತಕ್ಕಂಥ ಇದು ಕೂಡ ದೇಹದ ಚಯಾಪಚಯ ಕ್ರಿಯೆ ನಿಯಂತ್ರಿಸುತ್ತೆ. ಆದರೆ ವೇಗವನ್ನು ಡಿಸೈಡ್ ಮಾಡತಕ್ಕಂಥ ಗ್ರಂಥಿ ಯಾವುದಂದ್ರೆ ದಟ್ ಈಸ್ ಅಡ್ರಿನಲ್ ಗ್ಲ್ಯಾಂಡ್. ಎಕ್ಸಾಂಪಲ್ ಕನ್ಫ್ಯೂಸ್ ಆಗಬಹುದು. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಈ ನಿರ್ನಾಳ ಗ್ರಂಥಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಕೊನೆಯದಾಗಿರ್ತಕ್ಕಂಥ ಗ್ರಂಥಿ ಯಾವುದಂದ್ರೆ ದಟ್ ಈಸ್ ಗೋನಾಡ್ ಗ್ಲ್ಯಾಂಡ್ ಅಂತ. ಯಾವ ಗ್ಲ್ಯಾಂಡು? ಜನನ ಗ್ರಂಥಿ, ಅಥವಾ ಇದನ್ನ ಗೋನಾಡ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಗೋನಾಡ್ ಗ್ಲ್ಯಾಂಡ್ಸ್ ಇದು ಮಾನವನ ದೇಹದ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಕಂಡು ಬರ್ತಕ್ಕಂಥ ಒಂದು ಗ್ರಂಥಿಗಳು ಯಾವ್ದಪ್ಪ ಅಂದ್ರೆ ಜನನ ಗ್ರಂಥಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಮೊದಲನೇದಾಗಿರ್ತಕ್ಕಂಥ ಗೋನಾಡ್ ಗ್ಲ್ಯಾಂಡ್ ಯಾವ್ದು? ಜನನ ಗ್ರಂಥಿ ಯಾವ್ದಂದ್ರೆ ಟೆಸ್ಟೋಸ್ಟೆರಾನ್ ಅಂತ. ಟೆಸ್ಟೋಸ್ಟೆರಾನ್ ಏನ್ ಮಾಡುತ್ತೆ ಸರ್? ಇದು ಟೆಸ್ಟೋಸ್ಟೆರಾನ್ ಅಂತಕ್ಕಂಥದ್ದು. ಈ ಟೆಸ್ಟೋಸ್ಟೆರಾನ್ ಅಂತಕ್ಕಂಥ ಹಾರ್ಮೋನ್ ಏನಪ್ಪ ಅಂದ್ರು ಪುರುಷರಲ್ಲಿ ಏನಪ್ಪ ಅಂದ್ರೆ ಪುರುಷನ ಲಕ್ಷಣ, ಗಂಡಸನ ಲಕ್ಷಣಗಳನ್ನ ತೋರಿಸ್ತಕ್ಕಂಥ ಒಂದು ಹಾರ್ಮೋನ್ ಯಾವ್ದಪ್ಪ ಅಂದ್ರೆ ಟೆಸ್ಟೋಸ್ಟೆರಾನ್. ಓಕೆ, ಈ ಟೆಸ್ಟೋಸ್ಟೆರಾನ್ ಬ್ಯಾಲೆನ್ಸ್ ಆಗಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಏನಾಗ್ತದೆ ಸ್ನೇಹಿತರೆ? ಬಂಜೆತನ. ಆ ವ್ಯಕ್ತಿಗಳಲ್ಲಿ ಏನಪ್ಪ ಬಂಜೆತನ ಕಂಡು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಟೆಸ್ಟೋಸ್ಟೆರಾನ್ ಮೀನ್ಸ್ ಪುರುಷರ ಲಕ್ಷಣ. ಇಟ್ ಮೀನ್ಸ್ ಇನ್ ದ ಸೆನ್ಸ್ ಆ ವ್ಯಕ್ತಿಗೆ ಮೀಸೆ ಬರೋದಾಗಿರ್ಬೋದು, ಆ ವ್ಯಕ್ತಿಗೆ ಮೀಸೆ ಬರೋದಾಗಿರ್ಬೋದು ಅಥವಾ ಗಡ್ಡ ಬರೋದಾಗಿರ್ಬೋದು. ಓಕೆ, ಅದೇ ರೀತಿ ಆ ವ್ಯಕ್ತಿ ಏನಪ್ಪ ಅಂದ್ರೆ ಕೆಲವೊಂದು ಧ್ವನಿಯಲ್ಲಿ ಕೂಡ ಚೇಂಜಸ್ ಆಗುತ್ತೆ ಸರ್. ಓಕೆ, ಇವೆಲ್ಲ ಏನಪ್ಪ ಟೆಸ್ಟೋಸ್ಟೆರಾನ್ ರಿಲೀಸ್ ಆದಾಗ ಏನಾಗುತ್ತೆ? ಈ ವೀರ್ಯಾಣುಗಳ ಉತ್ಪಾದನೆ ಕೂಡ ಆಗಲು ಸಹಕಾರಿಯಾಗಿರ್ತಕ್ಕಂಥ ಒಂದು ಹಾರ್ಮೋನ್ ಯಾವುದಂದ್ರೆ ಟೆಸ್ಟೋಸ್ಟೆರಾನ್. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಒನ್ ಇದೆ. ಈ ಗೋನಾಡ್ ಗ್ಲ್ಯಾಂಡ್ ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಗ್ರಂಥಿ ದಟ್ ಈಸ್ ಪ್ರೊಜೆಸ್ಟರಾನ್. ಕೇವಲ ಮಹಿಳೆಯರಲ್ಲಿ ಕಂಡು ಬರ್ತಕ್ಕಂಥ ಇದು ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ? ದಟ್ ಈಸ್ ಪ್ರೊಜೆಸ್ಟರಾನ್ ಅಂತ. ಓಕೆ, ಈ ಪ್ರೊಜೆಸ್ಟರಾನ್ ಏನ್ ಮಾಡುತ್ತೆ ಸ್ನೇಹಿತರೆ? ಮಹಿಳೆಯರಲ್ಲಿ ಋತುಚಕ್ರ ಆಗಿರ್ಬೋದು, ಅದೇ ರೀತಿ ಅವರಿಗೆ ಸಂಬಂಧ ಏನಪ್ಪ ಗರ್ಭಧಾರಣೆ ಸಂದರ್ಭದಲ್ಲಿ ಸಹಕಾರಿಯಾಗಿರ್ತಕ್ಕಂಥ ಒಂದು ಹಾರ್ಮೋನ್ ಯಾವುದಪ್ಪ ಅಂತ ದಟ್ ಈಸ್ ಪ್ರೊಜೆಸ್ಟರಾನ್ ಅಂತ. ಪ್ರೊಜೆಸ್ಟರಾನ್ ಏನ್ ಮಾಡುತ್ತೆ ಸರ್? ಇದು ಕೂಡ ಏನಪ್ಪ ಅಂದ್ರೆ ಮಹಿಳೆಯರ ಲಕ್ಷಣ ತೋರಿಸುತ್ತೆ. ಓಕೆ, ಮಹಿಳೆಯರು ಏನಪ್ಪ ಅಂದ್ರು ಅವ್ರ ಬಾಡಿಯಲ್ಲಿ ಕೂಡ ಕೆಲವೊಂದು ಚೇಂಜಸ್ ಆಗುತ್ತೆ. ಅದಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಒಂದು ಹಾರ್ಮೋನ್ ಪ್ರೊಜೆಸ್ಟರಾನ್ ಅಂತ. ಓಕೆ, ಆಕ್ಚುಲಿ ಪ್ರೊಜೆಸ್ಟರಾನ್ ಈಸ್ಟ್ರೋಜನ್ ಅಂತಕ್ಕಂಥ ಉತ್ಪಾದನೆ ಮಾಡುತ್ತೆ. ಅಂಡ್ ಈ ಟೆಸ್ಟೋಸ್ಟೆರಾನ್ ಅಂದ್ರೆ ಆಂಡ್ರೋಜನ್ ಅನ್ನು ಉತ್ಪಾದನೆ ಮಾಡುತ್ತೆ ಆಕ್ಚುಲ್ ಆಗಿ. ಸೊ ಇಲ್ಲಿ ಈ ಪ್ರೊಜೆಸ್ಟರಾನ್ ಕೂಡ ಹೆಚ್ಚು ಕಡಿಮೆ ಆದಾಗ ಆ ಮಹಿಳೆಯರಲ್ಲಿ ಕೂಡ ಏನಪ್ಪ ಅಂದ್ರು ಆ ಹೆಂಗಸಿನ ಲಕ್ಷಣಗಳು ಅಥವಾ ಮಹಿಳೆಯರ ಲಕ್ಷಣ ಏನಪ್ಪ ಅಂದ್ರೆ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಬಂಜೆತನ ಆಗ್ತಕ್ಕಂಥ ಚಾನ್ಸಸ್ ಇದೆ. ಬಂಜೆತನ ಕೂಡ ಆಗ್ಬೋದು. ಓಕೆ, ಇವು ಕೂಡ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಗ್ರಂಥಿ ನೋಡಿ. ಆದರೆ ಎಕ್ಸಾಮಿಗೆ ಲೈಕ್ ಕ್ವಶನ್ಸ್ ಏನು ಬಂದಿಲ್ಲ, ಬಟ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಟಾಪಿಕ್ ಇಸ್ ಲೈಕ್ ಆಲ್ ಅಬೌಟ್ ನಿರ್ನಾಳ ಗ್ರಂಥಿಗಳು. ಓಕೆ, ಎಂಡೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ ಏನಪ್ಪ ಈ ಒಂದು ಟಾಪಿಕ್ ಆಗಿರುತ್ತೆ ಇವತ್ತಿನ ಟಾಪಿಕ್. ಸೊ ಯಾರೆಲ್ಲ ಏನಪ್ಪ ಅಂದ್ರೆ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಲೈಕ್ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಗಿರುತ್ತದೆ. ಸೊ ಇಲ್ಲಿಗೆ ಏನಪ್ಪ ಅಂದ್ರೆ ಈ ನನ್ನ
ವಿಡಿಯೋವನ್ನು ಏನಪ್ಪ ಇದು ಆ್ಯಕ್ಚುಲಿ ಮೊದಲನೇ ಭಾಗ. ಎರಡನೇ ಭಾಗವನ್ನು ನಾವು ಅತಿ ಶೀಘ್ರದಲ್ಲಿ ರಿಲೀಸ್ ಮಾಡಿದ್ವಿ. ದಟ್ ಈಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್, ನಾಳ ಗ್ರಂಥಿ ಅಂತಿದೆ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಪ್ಪ ಈ ನನ್ನ ತರಗತಿಯನ್ನು ಇಲ್ಲಿ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.